ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ಅದಕ್ಕೆ ಏನ್ ಮಾಡ್ತಿದ್ದೀರಾ ನೀವು? ಕೊಡಿ ಕೊಡಿ. ರಮ್ಯಾ ರಮ್ಯಾ ಹಾಕ ಬಂದೆ. ನೀನಾದ್ರೂ ನೋಡೋದಲ್ಲನೆ, ನೋಡು ಅದಕ್ಕೆ ಏನ್ ಕೆಲಸ ಮಾಡ್ತಿದಾರಂತ. ಅಯ್ಯೋ ಅದಕ್ಕೆ ನೀವ್ ಯಾಕಿದೆಲ್ಲ ಮಾಡ್ತೀರಾ? ಬಿಡಿ, ನಾವ್ ಮಾಡ್ತೀವಿದ್ನಲ್ಲ. ಹಲೋ 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 ಹಲೋ, ರಾಣಿ ಇನ್ಚಾರ್ಜ್ ನಾವು. ರಾಣಿ ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ಮನೆ ಕೆಲಸ ಎಲ್ಲ ನಂದು ಅಂತ ಅವತ್ತೇ ಹೇಳಿಲ್ವಾ? ಆದ್ರೂ ಅದಕ್ಕೆ ನೀವ್ ಹಿಂಗೆಲ್ಲ ಕೆಲಸ ಮಾಡೋದ್ ನೋಡೋದಕ್ಕೆ ನಂಗೊಂಚೂರು ಇಷ್ಟನೇ ಆಗಲ್ಲ. ಆಹಾ, ನಿಮ್ ಪ್ರೀತಿಗೆ ನಾನು ಸದಾರುಣಿ. ನಿಮ್ಮ ಅಭಿಮಾನ ನಿಮ್ಮ ಮನಸ್ಸಲ್ಲೇ ಇರ್ಲಿ. ದಯವಿಟ್ಟು ಎಲ್ಲರೂ ಶಾಂತಿಯನ್ನ ಕಾಪಾಡಿ. ಹೋಗಿ ಹೋಗಿ. ಅಕ್ಕ, ಅದಕ್ಕೆ ಒಂದ್ಸತಿ ಕಮಿಟ್ ಆದ್ರೆ ಅದಕ್ಕೆ ಮತ್ತೆ ಅವರೇ ಕೇಳಲ್ಲ. ಕರೆಕ್ಟ್. ಬಾ, ನಾ ಹೋಗಿ ರೆಡಿ ಆಗೋಣ. ಸರಿ ಅದಕ್ಕೆ, ಆದ್ರೂ ಸುಸ್ತು ಮಾಡ್ಕೋಬೇಡ. ಆಯ್ತು. ರತ್ನ ರಮ್ಯಾ, ಇದು ನಿಮ್ದಾ? ಕಡಿ. ಇಲ್ಲ ಅದಕ್ಕೆ, ಇದ್ಯಾವುದೋ ಹಳೆ ಡಿಸೈನ್ ಇದ್ದಂಗಿದೆ ಅಲ್ವಾ ಅಕ್ಕ? ಹ್ಞೂ ಅದಕ್ಕೆ, ಇದು ನಮ್ದಲ್ಲ. ಅದಕ್ಕೆ ನೆನ್ನೆ ನಮ್ಮ ಮನೆಗೆ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ರಲ್ಲ, ಅವ್ರದಿರ್ಬೇಕು. ಸರಿ ಕೊಡಿ, ನೀವು ಹೋಗಿ ರೆಡಿ ಆಗೋಗಿ. ಸರಿ ಅದಕ್ಕೆ. ಈ ಓಲೆನ ಎಲ್ಲೋ ನೋಡಿದ್ ನಾನು, ಎಲ್ಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಎಕ್ಸಾಕ್ಟ್ಲಿ ಅದೇ ಇದು. ಜೈಲಲ್ಲಿ ಆ ಹೆಂಗಸಿನ ಕಿವಿನಲ್ಲಿ ನೋಡಿದ್ದು ಅಲ್ಲ ಇದು. ಅವ್ರು ಯಾವಾಗ ನಮ್ಮ ಮನೆಗೆ ಬಂದಿದ್ರು? ಅಂದ್ರೆ ಅಪ್ಪ ಕರ್ಕೊಂಡು ಬಂದಿದ್ದು ಅವ್ರನ್ನೇನಾ? ಅಯ್ಯೋ, ಒಂದು ಗೊತ್ತಾಗ್ತಿಲ್ವಲ್ಲ. ಅಕಸ್ಮಾತ್ ನಾನು ಅನ್ಕೊಳ್ತಿರೋ ವಿಷಯ ನಿಜ ಆಗಿರ್ಬೋದಾ? ಎಲ್ಲೋ ದಾರಿ ತಪ್ಪಿದ್ದೀನಿ ಅನಿಸ್ತಿದೆ. ಇಲ್ಲ, ಡೀಪಾಗಿ ಯೋಚನೆ ಮಾಡಿದ್ರೆ ಸತ್ಯ ಗೊತ್ತಾಗತ್ತೆ. ಮೈಸೂರು ಜೈಲಲ್ಲಿ ಇದ್ದಿದ್ದ ಶಾರದಮ್ಮ ಇದ್ದಕ್ಕಿದ್ದಂಗೆ ನಮ್ಮನೆ ಮದುವೆಯಲ್ಲಿ ಕಾಣಿಸ್ಕೊಂಡ್ರು. ಕೇಳಿದ್ರೆ ಎಲ್ಲಾದ್ರೂ ಕೆಲಸ ಹುಡ್ಕೋಣ ಅಂತ ಹೊರಟಿದ್ದೆ, ಹೊಟ್ಟೆ ತುಂಬಾ ಹಸಿತಾ ಇತ್ತು, ಅದಕ್ಕೆ ಮದ್ವೆ ಮನೆ ನೋಡಿದ್ನಾ. ಊಟ ಮಾಡಕ್ ಬಂದೆ ಅಂದ್ರು. ಅಲ್ಲ, ಕೆಲಸ ಹುಡ್ಕೊಂಡು ಹೋಗೋದಾದ್ರೆ ಮೈಸೂರಿಗಿಂತ ಜಾಗ ಬೇಕಾ? ಅಂಥದ್ರಲ್ಲಿ ಅವ್ರು ನಮ್ಮನೆ ಮದುವೆಗೆ ಬಂದಿದ್ದಾರೆ ಅಂದರೆ ಖಂಡಿತ ಇಲ್ಲೇನೋ ಸಮಸ್ಯೆ ಇದೆ. ಅದು ಅಲ್ಲದೆ ಕಣ್ಣಿಗೆ ಕಂಡೋರು ಕಣ್ಮುಚ್ಚು ಕಣ್ ಬಿಡೋದ್ರೊಳಗೆ ಕಾಣೆ ಆಗ್ತಾರೆ. ಇಲ್ಲಿ ನೋಡಿದ್ರೆ ನಮ್ಮಪ್ಪ ಯಾರನ್ನೋ ಬಚ್ಚಿಟ್ಟಿದ್ದಾರೆ. ನೆನೆ ಮಧ್ಯರಾತ್ರಿ ಇದ್ದಕ್ಕಿದ್ದಂಗೆ ಯಾವುದೋ ಹೆಂಗಸನ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡು ಬಂದರು. ಇಲ್ಲ, ಇಲ್ಲೇನೋ ದೊಡ್ಡ ಪ್ಲಾನೇ ಇದೆ ಅಂತ ಅನಿಸ್ತಿದೆ. ಬಾರೋ, ಇವತ್ತು ಬತ್ತಿ ಅಂಗಡಿ ನನ್ನ ಜೊತೆ. ನಾನು ಇದನ್ನು ಹುಡುಕ್ಬೇಕು ಅಂದರೆ ಹೊರಗೆ ಹೋಗಲೇಬೇಕು. ಅವ ನಾನು ರೆಡಿ, ನಡಿ ಹೋಗೋಣ. ಸರಿ ಬರೋ. ರತ್ನವ್ವ, ಕುಸೆ, ನಾನು ಪಾರು ಅಂಗಡಿ ತಾವ ಹೋಗ್ಬತ್ತೀವಿ. ಭದ್ರ ಬೀಗ ಹಾಕೊಂಡು ಹೋಗಿ. ಮೊದಲು ನಮ್ಮ ಮನೆ ಕೆಲಸದಣ್ಣನ ಹಿಡಿಬೇಕು. ಅಪ್ಪ ಕೂಡಾಕಿರೋ ಹೆಂಗಸು ಯಾರು ಅಂತ ಗೊತ್ತಾಗೋಗುತ್ತೆ. ಅಲ್ಲಿಂದ ಸತ್ಯ ಏನು ಅನ್ನೋದು ಓಪನ್ ಆಗಲೇಬೇಕು. ಬರ್ತೀನ್ರವ್ವ. ನಮ್ಮ ಮನೆ ದೀಪ